ಸೊ ಹಲೋ ಫ್ರೆಂಡ್ಸ್, ಈ ಮೆಜರ್ಮೆಂಟ್ ಬ್ಲೌಸಿಂದ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಿಂದ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳಿಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬ್ಲೌಸ್ ಇದೆ ಸೇಮ್ ಹಾಗೆ ಕಟಿಂಗ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಫಸ್ಟ್ ಕೆಳಗಡೆ ಈ ಥರ ಮಾರ್ಕ್ ಮಾಡಿ. ಈ ಮಾರ್ಕ್ ಆದಮೇಲೆ ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಾಗೆ ಇಟ್ಕೊಂಡು ಈ ಮಾರ್ಕ್ ಮೇಲೆ ಇಡಬೇಕು. ಫಸ್ಟು ಈ ಮಾರ್ಕ್ ಅಲ್ಲಿ ಮತ್ತು ಇಲ್ಲಿ ಬರ್ತಾ ಇದೆ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ, 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ. ಮತ್ತು ಈ ಸೈಡ್ದು ಇಟ್ಕೋಬೇಕು. ಈ ಥರ ಇಲ್ಲಿ ಜಾಯಿಂಟ್ ಇದೆ ಮತ್ತು ಈ ಕೆಳಗಡೆದು ಇದೇ ಮಾರ್ಕಲ್ಲಿ ಇಲ್ಲಿ ಜಾಯಿಂಟ್ ಇದೆ, 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಇದು ಎರಡೂ ಮಾರ್ಕಿಗೆ ಈ ಥರ ಸ್ಟ್ರೇಟ್ ಮಾಡಿ. ಇವಾಗ ಶೋಲ್ಡರ್ ತಗೋಬೇಕು, ಶೋಲ್ಡರ್ ಮೆಜರ್ ಮಾಡಬೇಕು. ಇದೇ ಥರ ಶೋಲ್ಡರ್ ಮತ್ತು ಚೆಸ್ಟ್ ಒಂದೇ ಸತಿ ಮೆಜರ್ ಮಾಡಿ ನೀಟಾಗಿ ಇಡಿ. ಈ ಥರ ನೀಟಾಗಿ ಇಟ್ಕೊಂಡು ಫಸ್ಟ್ ಶೋಲ್ಡರ್ ಮೆಜರ್ ಮಾಡಿ. ಇದ್ರದ್ದು ಶೋಲ್ಡರ್ ಇದೆ 12 ಇಂಚ್ ಶೋಲ್ಡರ್ ಇದೆ, 12 ಇಂಚ್ ಟೋಟಲ್. ಇಲ್ಲಿಂದ ಮಾರ್ಜಿನ್ ಸೇರಿ 12 ಇಂಚ್ ಇದೆ. ಮತ್ತು ಇದು ಚೆಸ್ಟ್ 18.5 ಇದೆ. ಇದು 12ದು 2 ಭಾಗ ಮಾಡಿದರೆ 6 ಬರುತ್ತೆ. ಮತ್ತು 18.5ದು 2 ಭಾಗ ಮಾಡಿದರೆ 9.2 ಬರುತ್ತೆ. 9 ಇಂಚ್ 2 ಪಾಯಿಂಟ್ ಬರುತ್ತೆ. ಆಮೇಲೆ ಸೇಮ್ ಇದು ಬ್ಯಾಕ್ದು ಈ ಥರ 2 ಫೋಲ್ಡ್ ಮಾಡಕ್ಬಿಟ್ಟು ವೇಸ್ಟ್ ಇಲ್ಲಿ ಬರ್ತಾ ಇದೆ. ಫಸ್ಟ್ ಇಲ್ಲಿ ಮಾರ್ಕ್ ಮತ್ತು 1 ಇಂಚ್ ಡಾಟ್ಗೋಸ್ಕರ ಇದೇ ಮಾರ್ಕ್ಗೆ ಈ ಥರ ಸ್ಟ್ರೇಟ್. ಮತ್ತು ಇವಾಗ ಇದು ಪೀಸಲ್ಲಿ ನೀವು ನೋಡಿ ಎಷ್ಟು ಕ್ರಾಸ್ ಇದೆ. ಇದು ಈ ಲೈನ್ ನಾನು ಇದರಲ್ಲಿ ನೋಡಿದ್ದೀನಿ, ಕ್ರಾಸ್ ಇದೆ ಸ್ವಲ್ಪ. ನಾನು ಅದೇ ಥರ ಕ್ರಾಸು ಕೊಡ್ತಾ ಇದ್ದೀನಿ. ಅದೇ ಕ್ರಾಸ್ ಎಷ್ಟು ಕ್ರಾಸ್ ಇದೆ ಅಷ್ಟೇ ಕ್ರಾಸ್ ಮಾಡಿದ್ದೀನಿ. ಸ್ವಲ್ಪ 1.5 ಇಂಚ್ ಮೇಲೆಯಿಂದ ಈ ಥರ ರೌಂಡ್ ಶೇಪು. ಇದು ಆದಮೇಲೆ ನಾನು ಯಾವ ಥರ ಆರ್ಮೋಲ್ ಮೆಜರ್ ಮಾಡ್ತೀನಿ, ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಅದೇ ಥರ ಇದು 2 ಸೈಡ್ದು ಇಟ್ಟಿದ್ದೀನಿ ಈ ಥರ. ಮತ್ತು ಈ ಥರ ಮೆಜರ್ ಮಾಡ್ತಾಯಿದ್ದೀನಿ. ನೋಡಿ ಪರ್ಫೆಕ್ಟ್ ಬಂದಿದೆ. ಇಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ, ಪರ್ಫೆಕ್ಟ್ ಇದೆ. ನಿಮ್ಮದು ಪರ್ಫೆಕ್ಟ್ ಬಂದಿಲ್ಲ ಅಂದರೆ, ಯಾವಾಗ ಪರ್ಫೆಕ್ಟ್ ಕಡಿಮೆ ಆಗಿದರೆ ಸ್ವಲ್ಪ ಕೆಳಗಡೆ ಮಾಡಿ, ಜಾಸ್ತಿ ಆಗಿದರೆ ಮೇಲೆ ಮಾಡಿಕೊಂಡು ಮಾರ್ಕ್ ರೌಂಡ್ ಶೇಪ್ ಕೊಟ್ಟು ಕಟಿಂಗ್ ಮಾಡಿ. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಡಬೇಕು. ಈ ಮಾರ್ಕಿಂದ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಡಬೇಕು. ಇಲ್ಲಿ ನಾಚ್ ಬ್ಯಾಕ್ ಕಟಿಂಗ್ ಆಗಿದೆ. ನೆಕ್ಸ್ಟ್ ಬೆಲ್ಟ್ ಕಟಿಂಗ್. ಈ ಥರ ಬೆಲ್ಟ್ ಕಟಿಂಗ್ ಮಾಡಬೇಕು. ಸೇಮ್ ಇದ್ರ ಮೇಲೆ ಬೆಲ್ಟ್ ಫ್ರಂಟ್ ಪೀಸ್ ಇಡಬೇಕು. ಯಾವ ಥರ ಬೆಲ್ಟ್ ಶೇಪ್ ಇದೆ ಅದೇ ಥರ ಕಟಿಂಗ್ ಮಾಡಬೇಕು. ಅಂದರೆ ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಿ. ಇಲ್ಲಿ ಜಾಯಿಂಟ್ ಇದೆ, ಇದ್ರ ಮೇಲೇ ಒಂದು ಮಾರ್ಕ್. ಮತ್ತು ಇಲ್ಲೂ ಅಟ್ಯಾಚ್ ಮಾಡಿದ್ದಾರೆ ಜಾಯಿಂಟ್, ಅದರ ಮೇಲೇ ಒಂದು ವೀಲ್ ಮಾರ್ಕ್ ಇರಲಿಲ್ಲ ಅಂದರೆ ಈ ಥರ ಮಾರ್ಕ್ ಮಾಡಿ. ಫಸ್ಟ್ ಇಲ್ಲಿ ಜಾಯಿಂಟ್ ಇದೆ ಅದೇ ನೋಡಿಕೊಂಡು ನೀವು ಮಾರ್ಕ್ ಮಾಡಿ. ಈ ಥರ ಮಾರ್ಕ್ ಆದಮೇಲೆ ನೀಟಾಗಿ ಮಾರ್ಕ್ ಮಾಡಿ. ಇವಾಗ ಈ ಕಡೆ 1/2 ಇಂಚ್ ಮಾರ್ಜಿನ್ ಬಿಡಬೇಕು. ಈ ಸೈಡಲ್ಲಿ 2.5 ಬಿಡಬೇಕು. ನೋಡಿ ಇಲ್ಲಿನೂ 1/2 ಇಂಚ್ ಎಕ್ಸ್ಟ್ರಾ
ಕೆಳಗಡೆನೂ 1/2 ಇಂಚ್ ಎಕ್ಸ್ಟ್ರಾ ಮತ್ತು ಸೈಡಲ್ಲಿ 2.5 ಎಕ್ಸ್ಟ್ರಾ. ಇದು ಜಾಸ್ತಿ ಆಗಿದರೆ ಫುಲ್ ಸ್ಟಿಚಿಂಗ್ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟಿಂಗ್ ಮಾಡಿ ಮಿಕ್ಕಿರೋದು. ಇಲ್ಲಿ ನಾಚ್ ಹಾಕಿ, ಈ ನಾಚ್ ಯಾಕಂದರೆ ಫ್ರಂಟಲ್ಲಿ ಬರುತ್ತೆ. ಇವಾಗ ಫ್ರಂಟ್ ಕಟಿಂಗ್ ಫಸ್ಟ್ ಇದನ್ನು ಸ್ಟ್ರೇಟ್ ಮಾಡಿ, ಬ್ಯಾಕ್ ತಗೊಳ್ಳಿ. ಇದ್ರ ಮೇಲೆ ಇದೇ ಥರ ಇಡಿ, ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಾಗೆ ಇಡಿ. ಫಸ್ಟ್ ಈ ಥರ ಮಾರ್ಕ್ ಮಾಡಿ. ನೀವು ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಹೂಕಾಯಿಗೋಸ್ಕರ ಅಷ್ಟು ಬಿಟ್ಟು ಈ ಥರ ಕಟಿಂಗ್ ಮಾಡಿ. ಇದು ಕಟಿಂಗ್ ಆದಮೇಲೆ ಕೆಳಗಡೆನೂ ಸೇಮ್ ಸ್ಟ್ರೇಟ್ ಕಟಿಂಗ್ ಮಾಡಿ. ಇವಾಗ ಬ್ಯಾಕ್ ಯಾವ ಥರ ಕಟಿಂಗ್ ಮಾಡಿದರೆ ಸೇಮ್ ಹಾಗೆ ನೀವು ಕಟಿಂಗ್ ಮಾಡಿ. ಬ್ಯಾಕಲ್ಲಿನೂ ಸೇಮ್ ಹಾಗೆ. ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ಅರ್ಮೋಲ್ ಡಾಟ್ಗೋಸ್ಕರ. ಮತ್ತು ಇದರಲ್ಲಿ ನೋಡಬೇಕು ನೀವು ಎಷ್ಟು ಇಂಚಿದು ಡಾಟ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ 1 ಇಂಚ್ಗಿಂತ 2 ಪಾಯಿಂಟ್ ಕಡಿಮೆ ಡಾಟ್ ಹಾಕಿದ್ದಾರೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿ, ಮತ್ತು ಇದೇ ಮಾರ್ಕಲ್ಲಿ ಕಟಿಂಗ್ ಮಾಡಿ. ಇದು ಕಟಿಂಗ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಇಡಿ. ಫಸ್ಟು ಬೆಲ್ಟ್ ತಗೊಳ್ಳಿ, ಬೆಲ್ಟ್ ಇದ್ರ ಮೇಲೆ ಇಡಿ. ಸೇಮ್ ಯಾವ ಥರ ಶೇಪಲ್ಲಿ ಕಟಿಂಗ್ ಮಾಡಿದ್ದೀನಿ ಅದೇ ಶೇಪಲ್ಲಿ ಒಂದು ಮಾರ್ಕ್ ಮಾಡಿ. ಸ್ವಲ್ಪ ಇದನ್ನು ಸೈಡಲ್ಲಿ ಇಡಿ. ಇವಾಗ ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದು ನೋಡಬೇಕು. ಎಲ್ಲಿಂದ ಬೆಲ್ಟ್ ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿಂದ ಮೆಜರ್ ಮಾಡಬೇಕು. ನೋಡಿ, ಇಲ್ಲಿಂದ ಬೆಲ್ಟ್ ಅಟ್ಯಾಚ್ ಆಗಿದೆ, ಅಲ್ಲಿಂದ ಮೆಜರ್ ಮಾಡ್ತಾ ಇದ್ದೀನಿ. ಟೋಟಲ್ 13.5 ಇದೆ. ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಬೇಕು. 14.5 ಈ ಥರ ಮಾರ್ಕ್. 1/2 ಇಂಚ್ ಇಲ್ಲಿ ಹೋಗುತ್ತೆ, 1/2 ಇಂಚ್ ಇಲ್ಲಿ ಹೋಗುತ್ತೆ. 13.5 ಪರ್ಫೆಕ್ಟಾಗಿ ಬರುತ್ತೆ. ಇದು ಎರಡು ಮಾರ್ಕ್ಗೆ ಈ ಥರ ಇದು ಸ್ಟ್ರೇಟ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಡಾಟು ಲೆಂತ್ ಇಲ್ಲಿಂದ ಬೆಲ್ಟ್ ಅಟ್ಯಾಚ್ ಮಾಡಿದ್ದಾರೆ, ಅಲ್ಲಿಂದ ಮೆಜರ್ ಮಾಡಬೇಕು. ಇದರಲ್ಲಿ 3 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಇದೆ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿಕೊಂಡು 3.2 ಬರುತ್ತೆ. ಈ ಥರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇದನ್ನು ಈ ಥರ ಇಟ್ಕೊಂಡು ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಡಿ. ಆಮೇಲೆ ಎಷ್ಟು ಲೆಂತ್ ಇದೆ ಅಲ್ಲೇ ಮಾರ್ಕ್ ಮಾಡಿ, ಅಲ್ಲೇ ಬರುತ್ತೆ. ನೆಕ್ಸ್ಟ್ ಮಾರ್ಕಿಂಗ್ ಏನಂದರೆ ಇದ್ರದ್ದು ಗ್ಯಾಪ್ ನೋಡಬೇಕು. ಇಲ್ಲಿಂದ ಎಷ್ಟು ಗ್ಯಾಪ್ ಇದೆ. ಇದು 4 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಇದೆ. ಸೇಮ್ ಈ ಮಾರ್ಕಿಂದ 4 ಇಂಚಿಂದ 2 ಪಾಯಿಂಟ್ ಕಡಿಮೆ ಇದು ಮಾರ್ಕ್ ಮಾಡ್ತೀನಿ. ಇದೇ ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಆದಮೇಲೆ 1 ಇಂಚ್ಗಿಂತ 2 ಪಾಯಿಂಟ್ ಕಡಿಮೆ ಇತ್ತು. ಸೆಂಟರಿಂದ 1 ಇಂಚ್ 2 ಪಾಯಿಂಟ್ ಕಡಿಮೆ, ಈ ಸೆಂಟರಿಂದ 1 ಇಂಚ್ 2 ಪಾಯಿಂಟ್ ಕಡಿಮೆ. ಇದು ಎರಡು ಮಾರ್ಕ್ ಆದಮೇಲೆ ಈ ಥರ ಮಾರ್ಕ್ ಮಾಡಬೇಕು. ಇವಾಗ ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಹಾಗೆ ಇಡಿ. ಫಸ್ಟ್ ಕರೆಕ್ಟಾಗಿ ಇಟ್ಟಿದ್ದೀನಿ, 1/2 ಇಂಚಲ್ಲಿ ಬಿಟ್ಟಿದ್ದೀನಿ. ಯಾಕಂದರೆ ಇದು ಸ್ಟಿಚಿಂಗ್ಗೋಸ್ಕರ ಶೋಲ್ಡರಲ್ಲಿ. ಇದು ನಿಮ್ಮದು ನೆಕ್ ಡೀಪ್ ಎಷ್ಟು ಇದೆ ಅಷ್ಟೇ ಮಾರ್ಕ್ ಮಾಡಿ ನೀವು ಫಸ್ಟ್ ಇಲ್ಲಿ ನೋಡಿ. ಮತ್ತು ಇದು ಬೆಲ್ಟ್ ಜಾಯಿಂಟ್ ಇದೆ ಇಲ್ಲಿ, ಅದೇ ಬೆಲ್ಟ್ ಜಾಯಿಂಟಲ್ಲಿ ಫಸ್ಟ್ ಮಾರ್ಕ್ ಮಾಡಬೇಕು. ಇಲ್ಲಿ ಮಾರ್ಕ್ ಬಂದಿದೆ, ಅಲ್ಲಿಂದ 1 ಇಂಚ್ ಟೋಟಲ್ 1 ಇಂಚ್ ಎಕ್ಸ್ಟ್ರಾ ಕೆಳಗಡೆ ಮಾರ್ಕ್ ಮಾಡಬೇಕು. ಇದು ನಿಮ್ಮದು ಇಲ್ಲಿ 1/2 ಇಂಚ್ದು ಡಾಟ್ ಬರುತ್ತೆ ಮತ್ತು 1/2 ಇಂಚ್ ಇಲ್ಲಿ ಮಾರ್ಜಿನ್ ಹೋಗುತ್ತೆ. ನಿಮ್ಮದು ಹುಕ್ ಪಟ್ಟಿ ಎಷ್ಟು ಇದೆ ಅಷ್ಟೇ ಬರುತ್ತೆ ಪರ್ಫೆಕ್ಟಾಗಿ.
ಇವಾಗ ಇದರಲ್ಲಿ ನೋಡಿ ಸೈಡಲ್ಲಿ ಡಾಟ್ ಇಲ್ಲ, ಅದಕ್ಕೆ ಇಲ್ಲಿ 1 ಇಂಚ್ ಇಡಬೇಕು. ಈ ಮಾರ್ಕಿಂದ 1 ಇಂಚ್, 2 ಇಂಚು 2.5 ಇಂಚ್ ತನಕ 1 ಇಂಚ್ ತನಕ ಮಾರ್ಕ್ ಮಾಡಿ. ಆಮೇಲೆ ಇಲ್ಲಿಂದ ಈ ಥರ ಶೇಪ್, ಯಾವ ಥರ ಶೇಪ್ ಬರುತ್ತೆ ಆ ಥರ ಶೇಪ್ ಕೊಟ್ಟು ಮಾರ್ಕ್ ಮಾಡಿ. ಇವಾಗ ನೋಡಿ ನಾನು ಚಾಕಿಂದ ಮಾರ್ಕ್ ಮಾಡಿದ್ದೀನಿ. ಇವಾಗ ಕಟಿಂಗ್ ಮಾಡುವಾಗ ಕರೆಕ್ಟ್ ಮಾಡಬೇಕು. ಇದನ್ನು ಇದಕ್ಕಿಂತ ಇನ್ನೂ ಸರಿಯಾಗಿ ಕಟಿಂಗ್ ಮಾಡಬೇಕು. ನೋಡಿ ಶೇಪ್ ನೋಡಿ ಹಿಂಗಿದೆ, ನಾಚ್ ಡಾಟದು. ಇವಾಗ ಇದು ಆರ್ಮೋಲ್ ರೌಂಡ್ ಶೇಪ್ ಇದೆ. ಇಲ್ಲಿಂದ ರೌಂಡ್ ಶೇಪ್ ಸ್ಟಾರ್ಟ್ ಆಗಿದೆ, ಅದರದ್ದು ಸೆಂಟರಲ್ಲಿ ಆರ್ಮೋಲ್ ಡಾಟ್ ಬರುತ್ತೆ. ಈ ಡಾಟ್ ಲೆಂತ್ 3 ಇಂಚು, 3.5 ಇಂಚು, 2.5 ಇಂಚು ಎಷ್ಟು ಇಲ್ಲಿ ಮ್ಯಾಚ್ ಆಗುತ್ತೋ ಆ ಥರ ನೋಡಬೇಕು. ಮಿನಿಮಮ್ 3 ಇಂಚ್ ಡಾಟ್ ಇರುತ್ತೆ, ನಾನು 3.5 ಕೊಟ್ಟಿದ್ದೀನಿ. ಈ ಮಾರ್ಕಿಂದ 1 ಇಂಚ್ ಮೇಲೇಗೆ ಒಂದು ಮಾರ್ಕ್, ಆಮೇಲೆ ಈ ಥರ. ನೀವು ಈ ಥರ ಮಾರ್ಕ್ ಮಾಡಿಲ್ಲ ಅಂದರೆ ನೀವು ಇದು ಮೇಜರ್ ಮಾಡಿ, ನಿಮ್ಮದು ಎಷ್ಟೋ ಇದೆ ಡಾಟ್ ಲೆಂತು. ಇದು 3 ಇಂಚ್ ಇದೆ, 1/2 ಇಂಚ್ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ, ಸೇಮ್ ಅಷ್ಟೇ. ಇವಾಗ ಎಷ್ಟು ಕಟ್ಟಿಂಗ್ ಆಗುತ್ತೆ ಸೇಮ್ ಅಷ್ಟೇ ಬರುತ್ತೆ. ಇದು ಆದಮೇಲೆ ನೀವು ಎಷ್ಟು ಡಾಟ್ ಸ್ಟಿಚಿಂಗಲ್ಲಿ ತಗೊತೀರಾ, ಸ್ಟಿಚಿಂಗ್ ಮಾಡ್ತೀರಾ, ಹಿಡಿತೀರಾ, ನೀವು ಅಷ್ಟೇ ಇಟ್ಕೊಂಡು ಈ ಥರ ಹಿಡ್ಕೊಂಡು ಆರ್ಮೋಲ್ ಶೇಪ್ ಕಟಿಂಗ್ ಮಾಡಿ. ಇಲ್ಲಿ ನೋಚ್ ಹಾಕಿ, ಆಮೇಲೆ ಫ್ರಂಟ್ ಎಷ್ಟು ಇದೆ ಅದು ನೋಡಬೇಕು. 8.5 ಈ ಸೈಡ್ದು ನೋಡಬೇಕು. ಇದರಲ್ಲಿ 9 ಇಂಚ್ ಇದೆ. 8.5 + 9 ಎಷ್ಟು ಆಗುತ್ತೋ ಎರಡು ಸೇರಿ ಆಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. ಮಾರ್ಕ್ ಇಲ್ಲಿ ಇಡಬೇಕು, ಇಲ್ಲಿ ಬರುತ್ತೆ. ಇಲ್ಲಿ ನಾಚ್ ಮಾಡಿ ಈ ಥರ ಹಿಡ್ಕೊಂಡು ಎಷ್ಟು ಮೆಜರ್ ಮಾಡಿದ್ದೀನಿ ಅದು ಅಷ್ಟೇ ಇಡಬೇಕು ನೀವು ಇಲ್ಲಿ. ಆಮೇಲೆ ಕೆಳಗಡೆದೂ ಮೆಜರ್ ಮಾಡಬೇಕು. ಇವಾಗ ಇದರಲ್ಲಿ ಟೋಟಲ್ 8 ಇಂಚ್ ಇದೆ, ಇದು ಮೆಜರ್ ಮಾಡಬೇಕು. ಇಲ್ಲಿ 4 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಬರ್ತಾ ಇದೆ. ಈ 4 ಇಂಚ್ ಇಲ್ಲೇ ಇದೆ. ಟೋಟಲ್ 8 ಇಂಚ್ ಇತ್ತು, 8 ಇಂಚ್ ಇಲ್ಲಿ ಇಟ್ಟಿದ್ದೀನಿ. 4 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 8 ಇಂಚ್ ಇಟ್ಟಿದ್ದೀನಿ, ಇಲ್ಲಿ 4 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದೇ ಮಾರ್ಕಲ್ಲಿ ನಿಮ್ಮದು ಸ್ಟಿಚಿಂಗ್ ಬರುತ್ತೆ. ಇದು ಮಾರ್ಕ್ ಆದಮೇಲೆ ಇದರಲ್ಲಿ ಇಡಬೇಕು ನೀವು ಈ ಮಾರ್ಕ್ ಮತ್ತು ಈ ಮಾರ್ಕ್. ಇವಾಗ ಎಷ್ಟು ಎಕ್ಸ್ಟ್ರಾ ಇದೆ ಸೇಮ್ ಬ್ಯಾಕ್ ಮಾರ್ಜಿಂಗ್ ಮತ್ತು ಫ್ರಂಟ್ ಮಾರ್ಜಿಂಗ್ ಈಕ್ವಲ್ ಆಗಿರಬೇಕು. ನೋಡಿ ಪರ್ಫೆಕ್ಟ್ ಇದೆ. ಸೈಡ್ ಅಟ್ಯಾಚ್ ಮಾಡುವಾಗ ಜಾಸ್ತಿ ಕಡಿಮೆ ಆಗಲ್ಲ, ಈಕ್ವಲ್ ಆಗಿ ಬರುತ್ತೆ. ಇದು ಆಯಿತು ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್. ಎಲ್ಲ ಕಡೆ ವಿಲ್ ಮಾರ್ಕ್ ಹಾಕಿ ನಾಚ್. ಸ್ಲೀವ್ ಕಟಿಂಗ್ ಮಾಡಬೇಕು. ನೋಡಿ ಫಸ್ಟ್ 2 ಫೋಲ್ಡ್ ಈ ಥರ, ಆಮೇಲೆ ಕೆಳಗಡೆ ಫಸ್ಟ್ ಮಾರ್ಕ್ ಮಾಡಿ. ಆಮೇಲೆ ನಿಮ್ಮದು ಬ್ಯಾಕ್ದು ನಾನು ಯಾವ ಥರ ಇಟ್ಟಿದ್ದೀನಿ ಸೇಮ್ ಹಂಗೆ ಇಡಿ. ಜಾಯಿಂಟ್ ಅಲ್ಲಿ ಒಂದು ಮಾರ್ಕ್, ಆಮೇಲೆ ಈ ಥರ ಯಾವ ಥರ ಶೇಪ್ ಇದೆ ಅದೇ ಥರ ಮಾರ್ಕ್ ಮಾಡಿ. ಈ ಜಾಯಿಂಟ್ ಮೇಲೇನು ಒಂದು ಮಾರ್ಕ್, ಇದ್ರ ಮೇಲೆ ವಿಲ್ ಮಾರ್ಕ್ ಈ ಥರ ಹಾಕಿ. ವಿಲ್ ಮಾರ್ಕ್ ಇಲ್ಲ ಅಂದರೆ ಇದು ಜಾಯಿಂಟ್ ಇಲ್ಲೇ ಇದೆ, ಅಲ್ಲೇ ಒಂದು ಮಾರ್ಕ್ ಮಾಡಿ.
ಈ ಥರ ಮಾರ್ಕ್ ಬಂದುಬಿಡುತ್ತೆ. ಫಸ್ಟ್ ಈ ಥರ ಮಾರ್ಕ್ ಮಾಡಿ, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಈ ಥರ ಸೈಡಲ್ಲಿ 2 ಇಂಚ್, ಫ್ರಂಟಲ್ಲಿ ಎಷ್ಟು ಕೊಟ್ಟಿದ್ದೀರಾ ಮಾರ್ಜಿನ್, ಎಷ್ಟು ಬಿಟ್ಟಿದ್ದೀರಾ ಅಷ್ಟೇ ಬಿಡಬೇಕು. ಸೈಡಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಎಷ್ಟು ಬಿಟ್ಟಿದ್ದೀರಾ ಸೇಮ್ ಅಷ್ಟೇ. ಕೆಳಗಡೆ ಈ ಮಾರ್ಕಿಂದ 1/2 ಇಂಚ್ ಎಕ್ಸ್ಟ್ರಾ. ಇಲ್ಲಿ ನಾಚ್ ಮತ್ತು ಇಲ್ಲಿ ನಾಚ್. ಇವಾಗ ಫ್ರಂಟ್ ಈ ಥರ ಕಟಿಂಗ್ ಮಾಡಬೇಕು. ಇದು ಕಟಿಂಗ್ ಆಗಿದೆ. ಬ್ಯಾಕ್ ಮತ್ತು ಫ್ರಂಟ್ ಈ ಥರ ಎರಡು ಈ ಥರ ಸೇರಿ ಶೋಲ್ಡರ್ ಮೆಜರ್ಮೆಂಟ್ ಮಾಡಿಕೊಂಡು ನಾಚ್ ಹಾಕಬೇಕು. ಸೇಮ್ ಇಷ್ಟೇ ಶೋಲ್ಡರ್ ಬೇಕಿದ್ರೆ ನೀವು ಮೆಜರ್ ಮಾಡಿಕೊಂಡು ಮಾರ್ಕ್ ಮಾಡಿ ಆಮೇಲೆ ನಾಚ್ ಹಾಕಿ. ಬ್ಯಾಕ್ ನೆಕ್ ಈ ಥರ ಮೆಜರ್ ಮಾಡಿ, ಬ್ಯಾಕ್ ಪಟ್ಟಿ ಸೇಮ್ ಇಷ್ಟೇ ಇದೆ. ಆಮೇಲೆ ಇದ್ರ ಮೇಲೆ ಇಡಬೇಕು. ಕಟಿಂಗ್ ಮಾಡಿ ಇವಾಗ ಮೇನ್ ಪೀಸ್